ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಒಂದು ಕಿಚ್ಚು, ಹೋರಾಟಗಾರರಲ್ಲಿ ಒಂದು ಉತ್ಸಾಹ, ಧೈರ್ಯ, ದೇಶದ ಬಗ್ಗೆ ಅಪಾರ ಭಕ್ತಿಯನ್ನು ಮೂಡಿಸಿದ್ದ ವಂದೇ ಮಾತರಂ ಗೀತೆ ರಚನೆಯಾಗಿ ಇದು 150ನೇ ವರ್ಷ. ಹೀಗಾಗಿ ಈ ವರ್ಷ ವಂದೇ ಮಾತರಂ ಬಗ್ಗೆ ಪಾರ್ಲಿಮೆಂಟ್ ಸೇರಿದ ಹಾಗೆ ನಾನಾ ಕಡೆಗಳಲ್ಲಿ ಚರ್ಚೆಗಳು, ಅದರ ಕುರಿತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಪಾರ್ಲಿಮೆಂಟಿನ ಎರಡೂ ಮನೆಗಳಲ್ಲಿ 10 ಗಂಟೆಗಳ ಸಮಯವನ್ನು ವಂದೇ ಮಾತರಂ ಮೇಲಿನ ಚರ್ಚೆಗೆ ಕೊಡಲಾಗಿದೆ. ಹಾಗೆ ವಂದೇ ಮಾತರಂ ಕೂಡ ಈ ದೇಶದಲ್ಲಿ ರಾಜಕೀಯ ಕೆಸರೆರಚಾಟಕ್ಕೆ, ಆರೋಪ ಪ್ರತ್ಯಾರೋಪಗಳಿಗೆ ಕಾರಣ ಆಗ್ತಾ ಇದೆ. ಹಾಗಾದರೆ ಏನು ವಂದೇ ಮಾತರಂನ ಇತಿಹಾಸ? ಅದು ಅವತ್ತು ಮತ್ತು ಇವತ್ತು ಹೇಗೆ ರಾಜಕೀಯವಾಗಿ ಬಳಕೆ ಆಗ್ತಾ ಇದೆ? ಬನ್ನಿ ನೋಡೋಣ. ಗೆಳೆಯರೆ, ವಂದೇ ಮಾತರಂ ಅನ್ನೋದು ಬರೀ ಒಂದು ಪದ ಅಥವಾ ಒಂದು ಹಾಡು ಮಾತ್ರ ಅಲ್ಲ. ಅದು ಈ ದೇಶವನ್ನು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ದೊಡ್ಡ ಮಟ್ಟದಲ್ಲಿ ಅಣಿಗೊಳಿಸಿದ್ದ ಕ್ರಾಂತಿಗೀತೆ, ಭಕ್ತಿಗೀತೆ, ಪ್ರೇರಣಾ ಗೀತೆ, ಏನು ಬೇಕಾದರೂ ಅಂದ್ಕೊಳ್ಳಿ. ಅಂತೂ ವಂದೇ ಮಾತರಂ ಅವತ್ತು ಈ ದೇಶದ ಸ್ವಾತಂತ್ರ್ಯ ಸೇನಾನಿಗಳ ಹೃದಯ ಘೋಷ ಆಗಿತ್ತು. ಲಾಠಿ ಮೈ ಮೇಲೆ ಬೀಳ್ತಾ ಇದ್ದಾಗ ಬಾಯಿಂದ ಬರ್ತಾ ಇದ್ದ ಘೋಷಣೆ ವಂದೇ ಮಾತರಂ. ಬ್ರಿಟಿಷರ ಗುಂಡುಗಳು ದೇಹವನ್ನು ಸೀಳ್ತಾ ಇದ್ದಾಗ ನಾಲಿಗೆ ಉಚ್ಚರಿಸ್ತಾ ಇದ್ದ ಮಂತ್ರ ವಂದೇ ಮಾತರಂ. ನೇಣು ಕುಣಿಕೆಗೆ ಕತ್ತು ಕೊಡುವಾಗ ಬರ್ತಾ ಇದ್ದ ಅಂತಿಮ ಘೋಷಣೆ, ನಿನಾದ ವಂದೇ ಮಾತರಂ. ಇಂಥ ವಂದೇ ಮಾತರಂ ಗೀತೆಯನ್ನು 1875ರಲ್ಲಿ ಬಂಕಿಂ ಚಂದ್ರ ಚಟರ್ಜಿ ಬರೀತಾರೆ. ಆ ನಂತರ 82ರಲ್ಲಿ ಅವರು ರಚಿಸಿದ್ದ ಆನಂದ ಮಠ ಅನ್ನೋ ಕಾದಂಬರಿಯನ್ನು ಕೂಡ ಈ ವಂದೇ ಮಾತರಂ ಗೀತೆ ಸೇರುತ್ತೆ. ಇದಾದ ಮೇಲೆ ಇಡೀ ಭಾರತದಾದ್ಯಂತ ವಂದೇ ಮಾತರಂ ದೇಶಭಕ್ತರ ರಣಘೋಷವಾಗಿ ಮಾರ್ಪಡ್ತು. ಇಂಥ ವಂದೇ ಮಾತರಂ ಕುರಿತಾದ ಚರ್ಚೆಗೆ ಪಾರ್ಲಿಮೆಂಟಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಶ್ರೀಕಾರವನ್ನು ಸುತ್ತಿದ್ರು. ವಂದೇ ಮಾತರಂ ಕುರಿತಾಗಿ ಸುಮಾರು 1 ಗಂಟೆಗಳ ಕಾಲ ಮೋದಿ ಭಾಷಣ ಮಾಡಿದರು. ಆ ನಂತರ ಕಾಂಗ್ರೆಸ್, ಸಮಾಜವಾದಿ ಸೇರಿದಂತೆ ಇನ್ನಿತರ ಪಕ್ಷಗಳ ನಾಯಕರು ಕೂಡ ವಂದೇ ಮಾತರಂನ ಚರ್ಚೆಯಲ್ಲಿ ಭಾಗಿಯಾಗ್ತಾ ಹೋದರು. ಗೆಳೆಯರೆ, ಇಲ್ಲಿ ವಂದೇ ಮಾತರಂ ಅನ್ನೋದು ಸ್ವಾತಂತ್ರ್ಯದ ಕಾಲದಲ್ಲಿ ಈ ದೇಶದ ರಣಘೋಷ ಆಗಿತ್ತು ಅನ್ನೋದು ಎಷ್ಟು ನಿಜಾನೋ, ವಂದೇ ಮಾತರಂ ಕೋಲ್ಕತಾದಿಂದ ಖೈಬರ್ ಕಣಿವೆಯವರೆಗೆ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಈ ದೇಶವನ್ನು ಒಂದುಗೂಡಿಸಿತ್ತು ಅನ್ನೋದು ಎಷ್ಟು ನಿಜಾನೋ, ಅದೇ ವಂದೇ ಮಾತರಂ ರಾಷ್ಟ್ರಗೀತೆ ಆಗೋದನ್ನು ತಪ್ಪಿಸಿಕೊಳ್ತು ಮತ್ತು ಅದನ್ನು ತುಷ್ಟೀಕರಣದ ಕಾರಣಕ್ಕೆ ತುಂಡು ಮಾಡಲಾಯಿತು ಅನ್ನೋದು ಕೂಡ ಅಷ್ಟೇ ನಿಜ. ಇದೇ ವಿಷಯವನ್ನು ಪ್ರಧಾನಿ ಮೋದಿ ಪ್ರಸ್ತಾಪ ಮಾಡಿದರು. ಗೆಳೆಯರೆ, ವಂದೇ ಮಾತರಂ ಅನ್ನೋ ಈ ಅತ್ಯದ್ಭುತ ಹಾಡಿದೆಯಲ್ಲ, ಅದರಲ್ಲಿ ನಾವಿವತ್ತು ಕೇಳ್ತಾ ಇರೋದು ಮತ್ತು ಹಾಡ್ತಾ ಇರೋದು ಕೇವಲ 2 ಸ್ಟ್ಯಾಂಜಾಗಳನ್ನು ಮಾತ್ರ. ಆದರೆ ಬಂಕಿಮರು ಬರೆದ ವಂದೇ ಮಾತರಮಲ್ಲಿ ಇಂಥ 6 ಚರಣಗಳಿವೆ. ಇನ್ನು ಈ ಹಾಡು ಹುಟ್ಟಿದ್ದು ಇಡೀ ದೇಶ ದಾಸ್ಯದ ಗಾಢಾಂಧಕಾರದಲ್ಲಿರುವಾಗ. ಅವತ್ತಿಗೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಬ್ರಿಟಿಷರಿಂದ ದಮನ ಮಾಡಲ್ಪಟ್ಟಿತ್ತು. ಇಡೀ ದೇಶವನ್ನು ಬ್ರಿಟಿಷರು ಆಕ್ರಮಿಸಿಕೊಳ್ತಾ ಹೋಗ್ತಾ ಇದ್ರು. ಈಸ್ಟ್ ಇಂಡಿಯಾ ಕಂಪನಿಯ ಕೈಯಿಂದ ಆಡಳಿತ ಬ್ರಿಟಿಷ್ ರಾಣಿಯ ಕೈ ಸೇರಿತ್ತು. ಭಾರತದ ಒಂದು ದೊಡ್ಡ ಸೋಲು ನಮ್ಮ ಆತ್ಮಾಭಿಮಾನವನ್ನು, ಸ್ವಾಭಿಮಾನವನ್ನು ದಮನ ಮಾಡಿತ್ತು. ಮುಂದೆ ಏನು ಅನ್ನೋದು ಗೊತ್ತಾಗದ ಅಂಧಕಾರ. ಅವತ್ತಿಗೆ ಬ್ರಿಟಿಷರು ಭಾರತದಲ್ಲಿ ಕಪ್ಪು ಬಣ್ಣದ ಬ್ರಿಟಿಷರನ್ನ, ಮಾನಸಿಕ ಗುಲಾಮರನ್ನ ಸೃಷ್ಟಿ ಮಾಡೋದಕ್ಕೆ ದೊಡ್ಡ ಮಟ್ಟದ ತಯಾರಿಯನ್ನು ಮಾಡಿಕೊಂಡಿದ್ರು. ಅವರ ರಾಷ್ಟ್ರಗೀತೆ ಗಾಡ್ ಸೇವ್ ದ ಕ್ವೀನ್ ಅನ್ನೋದನ್ನ ಅವತ್ತಿಗೆ ಹಾಡಲಾಗ್ತಾ ಇತ್ತು. ಅಲ್ಲಿ ರಾಜ ಇದ್ರೆ ಅದನ್ನು ಕಿಂಗ್ ಅಂತ ಬದಲಿಸ್ಕೊಳ್ತಾರೆ. ಅವತ್ತಿಗೆ ರಾಣಿ ಇದ್ಲು. ಹೀಗಾಗಿ ಸೇವ್ ದ ಕ್ವೀನ್ ಅನ್ನೋ ರಾಷ್ಟ್ರಗೀತೆಯನ್ನ ಭಾರತೀಯರು ಕೂಡ ಹಾಡಬೇಕು ಅನ್ನೋ ಕಟ್ಟಪ್ಪಣೆ ಶುರುವಾಯಿತು. ನಮ್ಮ ಮಂದಿರಗಳಲ್ಲಿ ರಾಣಿಯ ಹೆಸರಲ್ಲಿ ಪೂಜೆಗಳು ಶುರುವಾಗ್ತಾ ಇದ್ವು. ಆ ಕಾಲಘಟ್ಟದಲ್ಲಿ ಭಾರತಕ್ಕೊಂದು ರಾಷ್ಟ್ರಗೀತೆ ಹುಟ್ಟಿದ್ದು ಅವತ್ತಿನ ಬಂಗಾಳದಲ್ಲಿ. ಅದನ್ನು ಬರೆದವರು ಬಂಕಿಂ ಚಂದ್ರ ಚಟರ್ಜಿ. ನೋಡ್ತಾ ಇರುವಾಗಲೇ ಅದು ಬಂಗಾಳದ ಜನರ ಬಾಯಲ್ಲಿ ನಲಿಯೋದಕ್ಕೆ ಶುರು ಮಾಡ್ತು. ಎಲ್ಲಿ ನೋಡಿದರೂ ಒಂದೇ ಮಾತರಂ ಅನ್ನೋದು ಕಾಣಿಸೋದಕ್ಕೆ ಶುರುವಾಯಿತು. ಬೆಂಕಿ ಪೊಟ್ಟಣಗಳ ಮೇಲೆ ಒಂದೇ ಮಾತರಂ ಅಂತ ಬರೆದ್ರು. ಪ್ರತಿಯೊಂದು ಪತ್ರಗಳ ಆರಂಭದಲ್ಲಿ ಒಂದೇ ಮಾತರಂ ಅಂತ ಶುರು ಆಗ್ತಾ ಇತ್ತು. ಪತ್ರಿಕೆಗಳ ಮೇಲೆ, ಗೋಡೆಗಳ ಮೇಲೆ, ಎಲ್ಲ ಕಡೆಗಳಲ್ಲೂ ಒಂದೇ ಮಾತರಂ, ಒಂದೇ ಮಾತರಂ ಅನ್ನೋದು ಕಾಣೋದಕ್ಕೆ ಶುರುವಾಗ್ತಾ ಹೋಯಿತು. ಪರಸ್ಪರ ಇಬ್ಬರು ಅಭಿವಂದನೆಗಳನ್ನು ತಿಳಿಸುವಾಗ ಕೂಡ ಒಂದೇ ಮಾತರಂ ಅಂತ ಹೇಳೋದಕ್ಕೆ ಶುರು ಮಾಡಿದರು. ಹೇಗೆ ನಾವು ನಮಸ್ಕಾರ, ಹಲೋ ಅಂತೀವಲ್ಲ, ಹಾಗೆ ಒಂದೇ ಮಾತರಂ ಅನ್ನೋದರ ಬಳಕೆ ಶುರುವಾಯಿತು. ಭಾರತದಲ್ಲಿ ಮೊದಲ ಸ್ವದೇಶಿ ಶಿಪ್ಪಿಂಗ್ ಕಂಪನಿ ಶುರು ಮಾಡಿದ್ದ ತೂತುಕುಡಿಯ ವಕೀಲ ಚಿದಂಬರಂ ಪಿಳ್ಳೈ ತಮ್ಮ ಹಡಗುಗಳ ಮೇಲೆ ಕೂಡ ಒಂದೇ ಮಾತರಂ ಅಂತ ಬರೆಸಿದ್ರು. ಈ ಹಾಡನ್ನ ತಮಿಳಿನ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಕವಿ ಸುಬ್ರಹ್ಮಣ್ಯ ಭಾರತಿ ತಮಿಳು ಭಾಷೆಗೆ ಭಾಷಾಂತರವನ್ನೂ ಮಾಡಿದರು. ದೇಶದ ತುಂಬ ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ.
ಈ ಬಗ್ಗೆ ಮಹಾತ್ಮ ಗಾಂಧಿ ಕೂಡ 1905ರಲ್ಲಿ ಆಫ್ರಿಕಾದಿಂದ ಪ್ರಕಟಗೊಳ್ತಾ ಇದ್ದ ಇಂಡಿಯನ್ ಒಪಿನಿಯನ್ ಅನ್ನೋ ಪತ್ರಿಕೆಗೆ ಬರೆದ ಲೇಖನದಲ್ಲಿ ಒಂದೇ ಮಾತರಂ ಬಗ್ಗೆ ಬರೆದ್ರು ಅಂತ ಪ್ರಧಾನಿ ಮೋದಿ ತಮ್ಮ ಸಂಸತ್ತಿನ ಭಾಷಣದಲ್ಲಿ ತಿಳಿಸಿದ್ದಾರೆ. ಒಂದೇ ಮಾತರಂ ಬಂಗಾಳದಲ್ಲಿ ದೊಡ್ಡ ಮಟ್ಟದಲ್ಲಿ ಜನಪ್ರಿಯಗೊಳ್ತಾ ಇದೆ. ಅದು ಈ ದೇಶವನ್ನು ತಾಯಿಯ ರೂಪದಲ್ಲಿ ಕಾಣುವ ಹಾಗೆ ಮಾಡ್ತಾ ಇದೆ ಮತ್ತು ದೇಶಭಕ್ತಿಯನ್ನು ಹೊರಹೊಮ್ಮಿಸ್ತಾ ಇದೆ ಅಂತ ಬರೆದಿದ್ದ ಗಾಂಧೀಜಿ ಈ ಒಂದೇ ಮಾತರಂ ಈ ದೇಶದ ರಾಷ್ಟ್ರಗೀತೆ ಆಗ್ತಾ ಇದೆ ಅಂತ ತಮ್ಮ ಲೇಖನದಲ್ಲಿ ಬರೆದಿದ್ರಂತೆ. ಆದರೆ ಒಂದೇ ಮಾತರಂ ರಾಷ್ಟ್ರಗೀತೆ ಆಗೋದು ಬಿಡಿ, 1937ರ ನಂತರ ಅದು ತನ್ನ ಪೂರ್ಣ ಪಾಠವನ್ನು ಕೂಡ ಕಳ್ಕೊಳ್ತು. ಯಾವ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ದೊಡ್ಡ ಮಟ್ಟದ ಕಿಚ್ಚು ಹಚ್ಚಿತ್ತೋ, ಯಾರಿವತ್ತು ತಮ್ಮ ಪಕ್ಷವನ್ನ ಸ್ವಾತಂತ್ರ್ಯ ಸಂಗ್ರಾಮ ಮಾಡ್ತು ಅಂತ ಹೇಳಿಕೊಳ್ತಾರೋ ಅದೇ ಪಕ್ಷ ಈ ದೇಶವನ್ನ ಭಾಷೆ ಜಾತಿಗಳನ್ನ ಮೀರಿ ಒಂದುಗೂಡಿಸಿದ್ದ ರಾಷ್ಟ್ರಗೀತೆ ಆಗಬೇಕಾಗಿದ್ದ ಒಂದೇ ಮಾತರಂಗೆ ಸರ್ಜರಿ ಮಾಡಿ ಅದರ 4 ಸ್ಟ್ಯಾಂಜಾಗಳನ್ನು ತೆಗೆದು ಬರೀ 2 ಚರಣಗಳನ್ನು ಮಾತ್ರ ಹಾಡುವ ನಿರ್ಧಾರವನ್ನು ಕೈಗೊಳ್ತು. ಅದಕ್ಕೆ ಕಾರಣ ಒಂದೇ ಮಾತರಂ ಬಗ್ಗೆ ಮುಸ್ಲಿಂ ಲೀಗ್ಗೆ ಇದ್ದ ಅಸಹನೆ. ಕೆಳಗೆ ಭಾರತದ ಸ್ವಾತಂತ್ರ್ಯ ಸೇನಾನಿಗಳ ವಾರ್ ಕ್ರೈ ಥರ ಇದ್ದ ಈ ಗೀತೆ ಬ್ರಿಟಿಷರಲ್ಲಿ ನಡುಕ ಹುಟ್ಟಿಸ್ತು ಅಂದರೆ ಅದನ್ನು ಒಪ್ಪಬಹುದು. ಅವರು ಅದನ್ನು ದಮನ ಮಾಡಬೇಕು ಅಂದ್ಕೊಂಡಿದ್ದು, ಒಂದೇ ಮಾತರಂ ಹಾಡಿದವರ ಮೇಲೆ ಲಾಠಿ ಬೀಸಿದ್ದು, ಗುಂಡು ಹಾರಿಸಿದ್ದು ಎಲ್ಲ ನಮಗೆ ಗೊತ್ತಿದೆ. ಅದಕ್ಕೊಂದು ಕಾರಣ ಕೂಡ ಇದೆ. ಆದರೆ ಮುಸ್ಲಿಂ ಲೀಗ್ ಯಾಕೆ ಇದನ್ನು ವಿರೋಧಿಸಿತು? ಅದಕ್ಕೆ ಕಾರಣ ಇದರಲ್ಲಿ ಹಿಂದೂ ದೇವತೆಗಳ ವರ್ಣನೆ ಬರುತ್ತೆ ಅನ್ನೋದು. ತ್ವಂ ಹಿ ದುರ್ಗಾ ದಶಪ್ರಹರಣ ಧಾರಿಣೀಂ ಕಮಲಾ ಕಮಲದಲ ವಿಹಾರಿಣೀಂ ವಾಣೀಂ ವಿದ್ಯಾದಾಯಿನೀಂ ನಮಾಮಿ ತ್ವಾಂ ನಮಾಮಿ ಕಮಲಾಂ ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ ಒಂದೇ ಮಾತರಂ. ಈ ಸಾಲುಗಳಿವೆ ನೋಡಿ, ಇವುಗಳನ್ನು ಸಹಿಸಿಕೊಳ್ಳೋದಕ್ಕೆ ಮುಸ್ಲಿಂ ಲೀಗ್ಗೆ ಸಾಧ್ಯ ಆಗಲಿಲ್ಲ. ಭಾರತ ಮಾತಾ ಕಿ ಜೈ ಅಂತ ನಾವು ಹೇಳೋದಿಲ್ಲ ಅನ್ನೋ ಇವತ್ತಿನ ಮನಸ್ಥಿತಿಗಳಿವೆಯಲ್ಲ, ಅದೇ ಥರದ ಅವತ್ತಿನ ಮನಸ್ಥಿತಿ ಒಂದೇ ಮಾತರಂ ಅನ್ನೋದನ್ನು ಕೇಳಿಸ್ಕೊಳ್ಳೋದಕ್ಕೆ ಕೂಡ ಇಷ್ಟಪಡಲಿಲ್ಲ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಕಾಂಗ್ರೆಸ್ನಲ್ಲೇ ಇದ್ದ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರಿಗೆ ಒಂದೇ ಮಾತರಂ ಬಗ್ಗೆ ಯಾವ ಭಿನ್ನಾಭಿಪ್ರಾಯನೂ ಇರಲಿಲ್ಲ ಅಂತ ಸಂಸತ್ತಲ್ಲಿ ಕಾಂಗ್ರೆಸ್ ನಾಯಕ ಗೊಗೋಯ್ ಹೇಳ್ತಾರೆ. ಇಲ್ಲಿ ಸಮಸ್ಯೆ ಇದ್ದದ್ದು ಮೊಹಮ್ಮದ್ ಅಲಿ ಜಿನ್ನಾಗೆ. ಜಿನ್ನಾ ಅವತ್ತಿಗೆ ಮುಸ್ಲಿಂ ಲೀಗಲ್ಲಿದ್ರು, ಒಂದೇ ಮಾತರಂ ಹಾಡ್ತಾ ಇದ್ದದ್ದು ಕಾಂಗ್ರೆಸ್ ಸಭೆಗಳಲ್ಲಿ. ಆದರೂ ಜಿನ್ನಾಗೆ ಇಷ್ಟ ಆಗಲಿಲ್ಲ ಅಂದ ಕೂಡಲೇ ನೆಹರು ಕೂಡ ಅದನ್ನು ಇಷ್ಟಪಡೋದನ್ನು ಬಿಟ್ಟುಬಿಟ್ರು. 1937ರ ಆಗಸ್ಟಲ್ಲಿ ಜಿನ್ನಾ ಒಂದೇ ಮಾತರಂ ವಿರುದ್ಧ ದನಿ ಎತ್ತುತ್ತಾರೆ. ಅದಾದ 5 ದಿನಗಳಿಗೆ ಅಂದರೆ ಆಗಸ್ಟ್ 20ನೇ ತಾರೀಕು ನೆಹರು ನೇತಾಜಿ ಸುಭಾಷರಿಗೊಂದು ಪತ್ರ ಬರೆದು, ನಾನು ಒಂದೇ ಮಾತರಂ ಬಗ್ಗೆ ಬಂಕಿಮರ ಆನಂದ ಮಠದಲ್ಲಿ ಏನಿದೆ ಅನ್ನೋದನ್ನು ಓದಿದ್ದೀನಿ, ಅಲ್ಲಿ ಒಂದೇ ಮಾತರಂ ಬರುವ ಸನ್ನಿವೇಶ ಮುಸ್ಲಿಮರನ್ನ ಇರಿಟೇಟ್ ಮಾಡುತ್ತೆ, ಅವರನ್ನ ಸಿಟ್ಟಿಗೆ ಹೇಳೋ ಹಾಗೆ ಮಾಡುತ್ತೆ ಅಂತ ತಿಳಿಸ್ತಾರೆ. ಹಾಗೆ ಅಕ್ಟೋಬರ್ 26ರ ಕಾಂಗ್ರೆಸ್ ಸಮ್ಮೇಳನದಲ್ಲಿ ಒಂದೇ ಮಾತರಂ ಬಗ್ಗೆ ಸಮೀಕ್ಷೆ ಮಾಡೋ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ ಅಂತ ಮೋದಿ ಸಂಸತ್ತಿನ ಭಾಷಣದಲ್ಲಿ ತಿಳಿಸಿದ್ರು. ಅದು ಆಗಿದ್ದು ಹಾಗೇನೆ. ಇನ್ನು ಬಂಕಿಮರ ಕಾದಂಬರಿಯಲ್ಲಿ ಮುಸ್ಲಿಮರು ಬೇಜಾರು ಮಾಡ್ಕೊಳ್ಳೋ ಥರದ ಯಾವ ಸನ್ನಿವೇಶದಲ್ಲಿ ಒಂದೇ ಮಾತರಂ ಬರುತ್ತೆ ಗೆಳೆಯರೆ? ಅಲ್ಲಿ ಜಮೀನ್ದಾರನೊಬ್ಬ ತನ್ನದೆಲ್ಲವನ್ನ ಕಳ್ಕೊಂಡು ಆನಂದಾಶ್ರಮಕ್ಕೆ ಬರ್ತಾನೆ. ಅದು ಸನ್ಯಾಸಿಗಳಿದ್ದ ಒಂದು ಆಶ್ರಮ. ಅಲ್ಲವರು ಭಾರತ ಮಾತೆಯ ಚಿತ್ರ ಇಟ್ಕೊಂಡು ಈ ಒಂದೇ ಮಾತರಂ ಹಾಡನ್ನ ಹಾಡ್ತಾರೆ. ಅದು ಸನ್ನಿವೇಶ. ಇದರಲ್ಲಿ ಮುಸ್ಲಿಮರು ಬೇಸರ ಮಾಡಿಕೊಳ್ಳೋ ಬ್ಯಾಕ್ ಗ್ರೌಂಡ್ ಏನಿದೆ? ಅದೆಂಥ ಸನ್ನಿವೇಶ? ಇನ್ನು ಬಂಕಿಮರು ಬಂಗಾಳದ ನೆಲದಲ್ಲಿ ಬರೆದ ಈ ಒಂದೇ ಮಾತರಂ ಬೇಕಾ ಬೇಡವಾ ಅಂತ ನಿರ್ಧಾರ ಮಾಡೋದು ಅದೇ ಬಂಗಾಳದಲ್ಲಿ 1937ರಲ್ಲಿ ನಡೆದ ಕಾಂಗ್ರೆಸ್ ಸಮ್ಮೇಳನದಲ್ಲಿ. ಅಲ್ಲಿ ಬರೀ ಮೊದಲ 2 ಸ್ಟ್ಯಾಂಜಾಗಳನ್ನು ಮಾತ್ರ ಹಾಡೋಣ, ಆ 2 ಚರಣಗಳಲ್ಲಿ ಹಿಂದೂ ಮುಸ್ಲಿಂ ಏನೂ ಬರುವುದಿಲ್ಲ, ಅದು ಸೆಕ್ಯುಲರ್ ಆಗಿರುತ್ತೆ ಅನ್ನೋ ನಿರ್ಧಾರಕ್ಕೆ ಬರಲಾಗುತ್ತೆ. ಆ ನಂತರ ಕತ್ತರಿಸಿದ ಒಂದೇ ಮಾತರಂ ಕಾಂಗ್ರೆಸ್ನ ಎಲ್ಲ ಕಾರ್ಯಕ್ರಮಗಳಲ್ಲೂ ಆರಂಭದ ಪ್ರಾರ್ಥನಾ ಗೀತೆ ಕೂಡ ಆಗುತ್ತೆ. ಇನ್ನು ಇದಕ್ಕೆ ಕಾಂಗ್ರೆಸ್ ನಾಯಕ ಗಗೋಯ್ ಒಂದು ಸಮರ್ಥನೆಯನ್ನ ಕೊಡ್ತಾರೆ. ಈ ಬಗ್ಗೆ ರವೀಂದ್ರನಾಥ್ ಠಾಗೂರ್ ಅವರು ನೆಹರು ಅವರಿಗೆ ಪತ್ರ ಬರೆದು ಮೊದಲ 2 ಸಾಲುಗಳನ್ನು ಹಾಡೋದಕ್ಕೆ ಮನವಿ ಮಾಡಿದ್ರು. ಹಾಗೆ ತುಂಬಾ ದೊಡ್ಡದಾದ ಮತ್ತು ಎಲ್ಲರಿಗೂ ಅರ್ಥವಾಗದ ಕಾರಣಕ್ಕೆ ಈ ದೇಶದ ಜನಸಂಖ್ಯೆಯನ್ನ ಗಮನದಲ್ಲಿಟ್ಟುಕೊಂಡು ದೇಶವನ್ನು ಒಂದುಗೂಡಿಸೋದಕ್ಕೆ ಕಾಂಗ್ರೆಸ್ ಒಂದೇ ಮಾತರಂ ಅನ್ನ ತುಂಡರಿಸ್ತು ಅನ್ನೋದು. ಅದೇನೇ ಇರಲಿ, ಅಂತೂ ಒಂದೇ ಮಾತರಂನಲ್ಲಿನ ತ್ವಂ ಹಿ ದುರ್ಗಾ ದಶಪ್ರಹರಣ ಧಾರಿಣೀಂ ಅಂತ ಇದ್ದ ಭಾಗ ಎಲ್ಲ ಕತ್ತರಿಸಲ್ಪಡ್ತು. ಸುಖದಾಂ ವರದಾಂ ಮಾತರಂಗೆ ಒಂದೇ ಮಾತರಂ ನಿಲ್ತು. ಮುಂದೆ ರಾಷ್ಟ್ರಗೀತೆ ಯಾವುದಾಗಬೇಕು ಅಂತ ಬಂದಾಗ ಕೂಡ ಜನಗಣಮನವನ್ನ ಆಯ್ಕೆ ಮಾಡಲಾಯಿತು. ಈ ಒಂದೇ ಮಾತರಂ ನ್ಯಾಷನಲ್ ಸಾಂಗ್ ಆಗಿ ಮಾತ್ರ ಉಳ್ಕೊಳ್ತು. ಇನ್ನು ಈ ಬಗ್ಗೆ ಮಾತಾಡ್ತಾ ಮೋದಿ ಒಂದೇ ಮಾತರಂ ಬರದ 50 ವರ್ಷಗಳನ್ನು ಆಚರಣೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಆಗ ಬ್ರಿಟಿಷರ ದಾಸ್ಯದಲ್ಲಿ ಭಾರತ ಇತ್ತು. 100ನೇ ವರ್ಷದಲ್ಲಿ ಭಾರತದ ಮೇಲೆ ಎಮರ್ಜೆನ್ಸಿ ಇತ್ತು. ಅವತ್ತಿಗೆ ದೇಶಭಕ್ತರು ಜೈಲು ಸೇರಿದ್ರು, ಸಂವಿಧಾನದ ಕತ್ತು ಹಿಸುಕಲಾಗಿತ್ತು. ಇನ್ನು ಈಗ 150ನೇ ವರ್ಷದ ಆಚರಣೆ ನಡೀತಾ ಇದೆ. ಈಗ ಕೂಡ ಒಂದೇ ಮಾತರಂ ಬಗ್ಗೆ ಕೆಲವರು ಪ್ರಶ್ನೆ ಕೇಳ್ತಿದ್ದಾರೆ ಅನ್ನೋ ಥರ ಮಾತಾಡಿದ್ದಾರೆ. ಅವರಲ್ಲಿ ಟಾರ್ಗೆಟ್ ಮಾಡ್ತಾ ಇರೋದು ಕಾಂಗ್ರೆಸ್ ಪಕ್ಷವನ್ನ ಅನ್ನೋದರಲ್ಲಿ 2 ಮಾತಿಲ್ಲ. ಇನ್ನು ಕಾಂಗ್ರೆಸ್ ಕೂಡ ವಾಸ್ತವವನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅವರು ಈಗಲೂ ಒಂದೇ ಮಾತರಂ ಅನ್ನ ಪೂರ್ಣವಾಗಿ ಹಾಡಿದ
ಕೇಳಿದರೆ ಬೇರೆ ಯಾರಿಗೂ ಬೇಸರ ಆಗುತ್ತೆ ಅಂತಲೇ ಭಾವಿಸ್ತಾ ಇದ್ದಾರೆ. BJPಗೆ ಕಾಂಗ್ರೆಸ್ನ ಈ ಭಾವನೆ ಇದೆಯಲ್ಲ, ಅದೇ ಬಂಡವಾಳ ಕೂಡ ಆಗ್ತಾ ಇದೆ. ಇನ್ನು ಮುಂದಿನ ವರ್ಷ ಅಂದರೆ 2026ರ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಪಶ್ಚಿಮ ಬಂಗಾಳದ ಚುನಾವಣೆಗಳು ಬರುತ್ತವೆ. ಅದೇ ಸಂದರ್ಭದಲ್ಲೇ ಈ ವಂದೇ ಮಾತರಂಗೆ 150 ವರ್ಷಗಳು ತುಂಬುತ್ತಾ ಇವೆ. ಹೀಗಾಗಿ ವಂದೇ ಮಾತರಂ ಅನ್ನೋದು ಪಶ್ಚಿಮ ಬಂಗಾಳದಲ್ಲಿ ತನ್ನ ಬೇರುಗಳನ್ನು ಗಟ್ಟಿ ಮಾಡಿಕೊಳ್ತಾ ಇರೋ BJPಗೆ ಒಂದು ದೊಡ್ಡ ರಾಜಕೀಯ ಅಸ್ತ್ರವನ್ನು ಕೊಡುತ್ತೆ ಮತ್ತು ಬಂಗಾಳದ ಅಸ್ಮಿತೆಯನ್ನ ಕಾಪಾಡ್ತಾ ಇರೋರು ನಾವು ಅಂತ ಬಿಂಬಿಸಿಕೊಳ್ಳೋದಕ್ಕೆ ಕೂಡ ಇದು ಅವಕಾಶವನ್ನು ಮಾಡಿಕೊಡುತ್ತೆ. ಅಂತೂ ಅವತ್ತೂ ವಂದೇ ಮಾತರಂ ರಾಜಕೀಯವಾಗಿ ಬಳಕೆ ಆಯಿತು. ಇವತ್ತು ವಂದೇ ಮಾತರಂನ ರಾಜಕೀಯ ಬಳಕೆ ಅನ್ನೋದು ನಿಂತಿಲ್ಲ. ಆದರೆ ಈ ರಾಜಕೀಯ, ಮತ ಧ್ರುವೀಕರಣ ಇವೆಲ್ಲವನ್ನ ಪಕ್ಕಕ್ಕಿಟ್ಟು ಕೂಡ ವಂದೇ ಮಾತರಂ ಅನ್ನೋ ಘೋಷಣೆ ಇದೆ ನೋಡಿ, ಅದು ಇವತ್ತಿಗೂ ನಮ್ಮ ಎದೆಯಲ್ಲೊಂದು ರಾಷ್ಟ್ರಭಕ್ತಿಯ ಕಿಚ್ಚನ್ನು ಮಾತ್ರ ಹಚ್ಚುತ್ತಲೇ ಇದೆ. ಇದು ಗೆಳೆಯರೆ, ವಂದೇ ಮಾತರಂಗೆ 150 ವರ್ಷಗಳಾಗ್ತಾ ಇರೋ ಸಂದರ್ಭದಲ್ಲಿ ದೇಶದಾದ್ಯಂತ ಉಂಟಾಗ್ತಾ ಇರೋ ಚರ್ಚೆಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.